ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಬಂತು ಸ್ಟ್ರೀಕ್ಸ್ ಹೈಲೈಟರ್. ಇದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ಕೊಡ್ತೀನಿ. ನಾವು ಪಾರ್ಲರ್ಗೆಲ್ಲ ಹೋಗಿ ಹಾಕ್ಕೊಳ್ಳೋದ್ರಿಂದ ಏನಿದು 150 ಬಾಕ್ಸ್ ಸಿಗುತ್ತೆ, ಆರಾಮಾಗಿ ನಾವೇ ಮನೆಯಲ್ಲಿ ಹಾಕ್ಕೋಬೋದು. ಪಾರ್ಲರ್ಗೆಲ್ಲ ಹೋದರೆ ಅದಕ್ಕೊಂದು 200-300 ಚಾರ್ಜ್ ಮಾಡ್ತಾರೆ. ಅದರಿಂದ ಮನೇಲೊಬ್ಬರು ಎಕ್ಸ್ಟ್ರಾ ಇದ್ದರೆ ಅಕಸ್ಮಾತ್ ನಾವೇ ಹಾಕ್ಕೋಬೋದು. ಯಾಕಂದರೆ ನಾನು ಹಾಕ್ಕೊಂಡಿದ್ದೆ ಲಾಸ್ಟ್ ಟೈಮು ಒಂದು 3-4 ಟೈಮ್ಸ್ ಹೈಲೈಟರ್ ಹಾಕ್ಕೊಂಡಿದ್ದೀನಿ. ಬಟ್ ಆವಾಗೆಲ್ಲ ನಾನೇ ಓನಾಗಿ ಹಾಕ್ಕೊಂಡಿದ್ದೀನಿ. ಈ ಸರಿ ನಮ್ಮ ಹಸ್ಬೆಂಡಿಗೆ ಹೇಳ್ಬಿಟ್ಟು ಅವರು ಫ್ರೀ ಇದ್ದಾಗ ನೋಡಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಹೈಲೈಟರು. ಇದು ಕ್ಯಾಪಿಚಿನೋ ಹೈಲೈಟರ್ ಇದೆ ಆ್ಯಕ್ಚುಲಿ, ಸ್ಟೀರೆಕ್ಸ್ದು. ಇದರಲ್ಲಿ ಫಸ್ಟ್ ಒಂದು ಮತ್ತು ಸೆಕೆಂಡ್ ಸ್ಟೆಪ್ ಎರಡಿರುತ್ತೆ. ಜೊತೆಗೆ ಒಂದು ಮಿಕ್ಸರ್ ಬ್ರಷ್ ಮತ್ತು ಹಚ್ಚೋದಕ್ಕೆ ಒಂದು ಬ್ರಷ್ ಕೊಡ್ತಾರೆ. ಅದೇ ರೀತಿ ಪ್ಲಾಸ್ಟಿಕ್ ಹ್ಯಾಂಡ್ ಗ್ಲೌಸ್ ಕೂಡ ಕೊಡ್ತಾರೆ. ಆಮೇಲೆ ಇನ್ಸ್ಟ್ರಕ್ಷನ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಥರ ಅಪ್ಲೈ ಮಾಡಬೇಕಂತ. ಆ್ಯಕ್ಚುಲಿ ನಂದು ಕರ್ಲಿ ಹೇರ್ ಆದ್ದರಿಂದ ನಾನು ಮಿಡ್ಲೆ ಯಾವಾಗಲೂ ಹಾಗೆ ಹಾಕೋತಾ ಇದ್ದೆ. ನನ್ನ ಹೇರ್ ಜಾಸ್ತಿ ಗ್ರೋತ್ ಇರೋದ್ರಿಂದ ಅಂದರೆ ಫುಲ್ ಹೇರ್ಗೆ ಹಾಕಲ್ಲ ನಾನು. ಆ್ಯಕ್ಚುಲಿ ತುಂಬ ಬೇಕಾಗುತ್ತೆ ಫುಲ್ ಹೇರ್ ಅಂದರೆ. ತುಂಬ ಹೇರ್ ದಪ್ಪ ಇದೆ, ಅದರಿಂದ ನಾನು ಮಿಡ್ಲ್ ಹಾಕೋ ಥರ ಪ್ಲ್ಯಾನ್ ಮಾಡಿದೆ. ಬಟ್ ಅದನ್ನು ಫಸ್ಟ್ ಡೆವಲಪರ್ ಆ್ಯಂಡ್ ಬ್ಲೆಂಡರ್ ಪೌಡರ್ ಅಂತಿದೆ. ಅದನ್ನು ಇದು ಗ್ಲಾಸ್ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಪೂರ್ಣ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನನಗೆ ಜಾಸ್ತಿ ಆಗುತ್ತೆ. ಒಂದು ಪಾಕೆಟ್ ನಾನು ಜಾಸ್ತಿ ಫುಲ್ಲು ಅಪ್ಲೈ ಎಲ್ಲ ಮಾಡಲ್ಲ. ಅದರಿಂದ ನಾನು ಮಿಡ್ಲ್ ಅಪ್ಲೈ ಮಾಡೋದ್ರಿಂದ ನನಗೆ ಒಂದು ಪ್ಯಾಕಲ್ಲಿ ಅರ್ಧ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡಿರೋದು. ಇದರಿಂದ ಹೈಲೈಟಿಂಗ್ ಚೆನ್ನಾಗಿ ಬರುತ್ತೆ. ಕ್ಯಾಪಿಚಿನೋ ಲಾಸ್ಟ್ ಟೈಮು ನಾನು ಅದು ಕ್ಯಾಪಿಚಿನೋ ಬ್ರೌನೇ ಯೂಸ್ ಮಾಡಿದೆ. ಇದು ಇವಾಗ ನ್ಯೂ ಪ್ಯಾಕ್ ಕೂಡ ಬಂದಿದೆ, ವೈಟ್ ಕಲರ್ ಪ್ಯಾಕ್ನಲ್ಲಿ ಬಂದಿದೆ. ಇದು ಬಾಕ್ಸ್ ಏನು ಆಚೆ ಕಾಣ್ತಾ ಇದೆ ಫಸ್ಟ್ ಒನ್, ಅದೇ ಥರನೇ ವೈಟ್ ಕ್ರೀಮ್ ವೈಟಲ್ಲಿ ಬಾಕ್ಸ್ ಬಂದಿದೆ. ನ್ಯೂ ಬಾಕ್ಸ್ ಅವೆಲ್ಲ ಇವಾಗ ಬಂದಿರೋವಂಥದ್ದು. ಇದು ನಾನು ಇದೇ ಬೇಕು ಅಂತ ಕೇಳಿಬಿಟ್ಟು ನಾನು ಲಾಸ್ಟ್ ಟೈಮು ಹಾಕಿದಾಗ ಚೆನ್ನಾಗಿತ್ತದು ನನಗೆ. ಅದರಿಂದ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಫ್ರಂಟ್ ಆ್ಯಂಡ್ ಫ್ರಂಟ್ ಸೈಡು ಆಮೇಲೆ ಮಿಡಲ್ ಒಂದು ಸೈಡ್ ಮಾತ್ರ ನಾನು ಆ್ಯಕ್ಚುಲಿ ಹಾಕ್ಕೊಂಡಿರೋದು. ಪೂರ್ತಿ ಹಾಕ್ಕೊಂಡಿಲ್ಲ. ನಾನು ಹೇರ್ಗೆ ತೋರಿಸ್ತೀನಿ. ಬಟ್ ನನ್ನ ಹಸ್ಬೆಂಡ್ಗೆ ಹೇಳಿಬಿಟ್ಟು ಫಸ್ಟು ನಾನು ಆ ಡೆವಲಪರ್ ಮತ್ತು ಬ್ಲೆಂಡರ್ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಸ್ಟ್ ಹಾಕ್ಕೊಂಡು ಆಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಅಂತ ಅದಿದೆ, ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿದೆ. ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಅಂತ ಅದನ್ನು ಹಾಕ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ ಅದರ ಮೇಲೆ ಇಟ್ಟು ಫೋಲ್ಡ್ ಮಾಡೋದು. ಅದಾದ ನಂತರ ಇದು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡಬೇಕು. ಯಾಕಂದರೆ ಗ್ಲೌಸ್ ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಬರ್ನ್ ಆಗುತ್ತೆ, ಕೈಯೆಲ್ಲ ಸ್ವಲ್ಪ ಲೈಟಾಗಿ ಬರ್ನ್ ಆಗಿಬಿಡುತ್ತೆ. ಅದರಿಂದ ಗ್ಲೌಸ್ ಹಾಕ್ಕೊಳ್ಳೇಬೇಕು. ನಾನು ಅಂದರೆ ಬುಡದಿಂದ ಹಚ್ಕೊಂಡಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ನಮ್ಮದೇನು ಸ್ಕಾಲ್ಪ್ ಇದೆ ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಇಂಚಿಗೆ ಬಿಟ್ಟೇ ಯಾವಾಗಲೂ ಹಚ್ಕೋಬೇಕು. ಹಾಗಾದ್ರೆ ಹಚ್ಕೊಂಡ್ರೆ ಅದು ಸ್ಕಾಲ್ಪಿಗೆ ಟಚ್ ಆದರೆ ಏನಾಗುತ್ತೆ, ಸ್ವಲ್ಪ ಬರ್ನ್ ಆಗುತ್ತೆ, ಉರಿ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿಬಿಟ್ರೆ ಸ್ಕಾಲ್ಪ್ ಬಿಟ್ಟು ಒಂದು ಅರ್ಧ ಇಂಚು ಬಿಟ್ಟು ಹಾಕ್ಕೋಬೇಕು. ನಾನು 4 ಕಡೆ ಅಪ್ಲೈ ಮಾಡಿದ್ದು. ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ರೇಗಿಸ್ತಾಯಿದ್ರು, ಇದೇನಿದೆ ಕೋಡ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಸೆಕೆಂಡ್ ಡೆವಲಪರ್ ಮತ್ತು ಅದ್ರ ಜೊತೆಗೆ ಹಾಕುವಂಥದ್ದು. ಅದು ಸೆಕೆಂಡನ್ನು ಅದೇ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಅದೇ ಥರನ ಅರ್ಧ ಪ್ಯಾಕ್ ಅಷ್ಟೇ ನಾನು ಮಿಕ್ಸ್ ಮಾಡಿ, ಬೇಕಾಗಿಲ್ಲ ಇದು ಕಲರ್ ಬಂದು ನಾನು ಏನು ಹಾಕ್ತಾಯಿದ್ದೇನೆ ಅದು ಬಂದು ಕಲರ್ ಆಗೋದಕ್ಕೆ, ಏನು ಬ್ರೌನ್ ಕಲರ್ ಏನೇ ಹೇಳಿದ್ದೀನಿ ಆ ಕಲರ್ ಆಗೋದಕ್ಕೆ. ಅದೆರಡನ್ನೂ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದೇನು ಪಾಕೆಟ್ ಮಾಡಿ ನಾನು ಫಾಯಿಲ್ ಪೇಪರಲ್ಲಿ ಕಟ್ಟಿಟ್ಟಿದ್ದೀನೋ ಅದನ್ನು ಬಂದು ಮತ್ತೆ ಒಂದು 15-20 ಮಿನಿಟ್ಸ್ ಬಿಟ್ಟು ಮತ್ತೆ ಆ ಫಾಯಿಲ್ ಪೇಪರ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಇದೇ ಕಲರ್ನ ಅದೇ ಪ್ಲೇಸ್ಗೆ ಅಪ್ಲೈ ಮಾಡೋದು.
ಅವಾಗ ಏನಾಗುತ್ತೆ, ಏನು ಫಸ್ಟು ಹೇರು ಏನಾಗುತ್ತೆ ಅದು ಬ್ಲೀಚ್ ಆಗಿರುತ್ತೆ. ನೆಕ್ಸ್ಟ್ ಇದೇನು ಏನು ಮಾಡುತ್ತೆ ಅಂದರೆ ಕಲರಿಂಗ್ ಮಾಡುತ್ತೆ. ಅಷ್ಟೇ, ಮತ್ತು ಇನ್ನೇನಿಲ್ಲ, ವ್ಯತ್ಯಾಸ ಏನಿಲ್ಲ. ಕನ್ಫ್ಯೂಷನ್ನು ಬೇಡ, ಯಾಕಂದರೆ ಅದರಲ್ಲಿ ಫಸ್ಟು ಸೆಕೆಂಡು ಸ್ಟೆಪ್ ಅಂತ ಕೂಡ ಕೊಟ್ಟಿರ್ತಾರೆ ಆ್ಯಕ್ಚುಲಿ. ಅದರಿಂದ ಅದನ್ನು ಇದು ನಮಗೇನು ಕಲರೇ ಬರ್ತದೆ ನೋಡಿ, ಇದು ಸ್ವಲ್ಪ ಮೆರೂನ್ ಕಾಣುತ್ತೆ ಕಲರು, ಬಟ್ ಬ್ರೌನ್ ಬರುತ್ತೆ. ಮಿಕ್ಸ್ ಮಾಡಿದಾಗ ಕಲರ್ ಆ ಥರ ತೋರಿಸುತ್ತಷ್ಟೇ. ಬಟ್ ತುಂಬ ಈಸಿಯಾಗಿದೆ ಇದು ನೋಡಿ. ನನಗೆ ಹೆಂಗೆ ಅದಾದಮೇಲೆ ಅಪ್ಲೈ ಮಾಡಾದಮೇಲೆ ಮತ್ತೆ ಅದೇ ಫಾಯಿಲ್ ಪೇಪರ್ನ ಹಾಕಿ ನಾನು ಕಟ್ಟಿಟ್ಕೊಂಡು ಬಿಚ್ಚಿದಾಗ ಈ ಥರ ಬಂದೆ. ನಂದು ಹೇರ್ ಬಂದು ಜಾಸ್ತಿ ಕರ್ಲಿ ಇದೆ, ಅದರಿಂದ ಹಂಗೆ ಕಾಣ್ತಾ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಹೇರು. ತುಂಬ ನಾವು ಮೇಲೆ ಕೂದಲು ಹಾಕಿ ಕಟ್ಟಿದಾಗ ಸಕ್ಕತ್ತಾಗಿ ಬರುತ್ತೆ. ಇದು ಹೇರ್ ಡ್ರೈ ಆಗಿರೋದ್ರಿಂದ ಅದು ಬಿಡಿ ಬಿಡಿಯಾಗಿ ಕಾಣ್ತಾ ಇದೆ ಕೂದಲು. ಬಟ್ ಸ್ವಲ್ಪ ನೀಟಾಗಿ ಬಾಚಿದಾಗ ಒಂದೊಂದು ಕಡೆ ಫೋರ್ ಇದಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮನೇಲೇ ಟ್ರೈ ಮಾಡಿಕೊಡಿ. ಅದೇ ರೀತಿ ಫಾಯಿಲ್ ಪೇಪರ್ದು ಕೂಡ ನಾನು ಲಾಸ್ಟಿಗೆ ಹಾಕಿದ್ದೀನಿ, ಅದನ್ನು ಒಂದ್ಸರಿ ನೋಡಿ. ತುಂಬ ಈಸಿಯಾಗಿ ಮನೇಲೇ ಅಪ್ಲೈ ಮಾಡಿಕೊಡಿ. ಇದೇ ಫಾಯಿಲ್ ಪೇಪರ್ ಆ್ಯಕ್ಚುಲಿ ಟಿಫನ್ ಬಾಕ್ಸ್ಗೆಲ್ಲ ಹಾಕ್ತಾರೆ. ಇದನ್ನು ಆ್ಯಕ್ಚುಲಿ ಟಿಫನ್ ಎಲ್ಲ ಪ್ಯಾಕ್ ಮಾಡುವಾಗ ಹಾಕ್ತಾರೆ. ಅದೇನೇ ಫಾಯಿಲ್ ಪೇಪರ್, ಸ್ವಲ್ಪ ಅದೇನೇ ಸೇಮ್ ನೋಡಿ. ನಾನೇನು ಫೋಟೋ ತೋರಿಸಿದ್ದೇನೆ ಅದೇ. ಎಲ್ಲರೂ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಹಚ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.